ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಈಗ ಮೇಜರ್ ರಿಕ್ವೆಸ್ಟ್, ನಿಮ್ದು ಒಂದು ವರ್ಷ ಹಿಂದೆ ನೀವು ಪ್ರೊಟೆಸ್ಟ್ ಮಾಡಿ ನಿಯರ್ಲಿ 34 ಬೇಡಿಕೆ. ಬಿಕಾಸ್ ನಾನು ತುಂಬಾ ಡೀಟೇಲ್ ಆಗಿ ಪರಿಶೀಲಿಸಿದ್ದೀನಿ. 34ರಲ್ಲಿ ನಿಯರ್ಲಿ ಒಂದು 70% ನೆನಪೇ ಇದೆ ನನಗೆ. ಬಿಕಾಸ್ ನಾನು ಅಷ್ಟು ಡೀಟೇಲ್ ಆಗಿ ಪರಿಶೀಲನೆ ಮಾಡಿ ದಲಿತರ ಬೇಡಿಕೆಗಳಿಗೆ ಈಡೇರಿಕೆಗಾಗಿ ಒತ್ತಾಯಿಸಿ ತಮಟೆ ಚಳವಳಿ ಮತ್ತು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಮ್ಮ ದಲಿತ ಸಂಘರ್ಷ ಸಮಿತಿ ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಚೇಲೂರಿನಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಬೃಹತ್ ತಮಟೆ ಚಳವಳಿ ನಡೆದಿದೆ. ದಶಕಗಳ ಬೇಡಿಕೆ ಈಡೇರಿಸುವಲ್ಲಿ ಆಡಳಿತ ವಿಫಲವಾಗಿದೆ ಎಂದು ಆರೋಪಿಸಿ ಪ್ರತಿಭಟನಾಕಾರರು ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದರು. ದಲಿತ ಸಮುದಾಯದ ಮೂಲಭೂತ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಸರ್ಕಾರ ಮತ್ತು ತಾಲೂಕು ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಇದನ್ನು ಖಂಡಿಸಿ ದಲಿತ ಸಂಘರ್ಷ ಸಮಿತಿಯ ಚೇಲೂರು ಶಾಖೆಯ ವತಿಯಿಂದ ಪಟ್ಟಣದಲ್ಲಿ ಬೃಹತ್ ತಮಟೆ ಚಳುವಳಿ ನಡೆಸಲಾಯಿತು. ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಿಂದ ಆರಂಭವಾದ ಈ ಪ್ರತಿಭಟನಾ ರ್ಯಾಲಿ ತಹಸೀಲ್ದಾರ್ ಕಚೇರಿಯವರೆಗೂ ಸಾಗಿತು. ನೂರಾರು ಕಾರ್ಯಕರ್ತರು ಕೈಯಲ್ಲಿ ನೀಲಿ ಬಾವುಟ, ಕೋಳಲ್ಲಿ ನೀಲಿ ಶಾಲು ಧರಿಸಿ ಜೈ ಭೀಮ್ ಹಾಗೂ ದಲಿತ ವಿರೋಧಿ ನೀತಿಗಳನ್ನು ಧಿಕ್ಕಾರ ಕೂಗಿದರು. ತಮಟೆ ಬಾರಿಸುವ ಮೂಲಕ ಅಧಿಕಾರಿಗಳ ಮಂದಗತಿಯ ಕಾರ್ಯವೈಖರಿಯನ್ನು ವಿಭಿನ್ನವಾಗಿ ಖಂಡಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ರಾಜ್ಯ ಸಂಚಾಲಕ ಕೆಸಿ ರಜಾಕಾಂತ್, ದಲಿತರು ಭೂಮಿ ಹಕ್ಕು ಮತ್ತು ವಸತಿ ಸೌಲಭ್ಯಗಳ ಬಗ್ಗೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ. ನಮ್ಮ ತಾಳ್ಮೆ ಪರೀಕ್ಷಿಸಬೇಡಿ. ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಸಿದರು. ಈತ ತಾಲೂಕು ಸಂಚಾಲಕ ಜಿ ನರಸಿಂಹಪ್ಪ ಕೂಡ ಸ್ಥಳೀಯ ಅಧಿಕಾರಿಗಳ ವಿಳಂಬ ಧೋರಣೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು. ತಹಸೀಲ್ದಾರ್ ಮನವಿ ಸ್ವೀಕರಿಸಿದರು. ಸ್ಥಳಕ್ಕೆ ಆಗಮಿಸಿದ್ದ ತಹಸೀಲ್ದಾರ್ ಶ್ವೇತಾ ಬಿಕೆ ಅವರು ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದರು. ನಿಯಮಾನುಸಾರವಾಗಿ ಬಗೆಹರಿಸಬೇಕಾದ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸಲಾಗುವುದಿಲ್ಲ ಹಾಗೂ ಉಳಿದ ವಿಷಯಗಳನ್ನು ಸರ್ಕಾರಕ್ಕೆ ಗಮನಕ್ಕೆ ತರುತ್ತೇವೆ ಎಂದು ಭರವಸೆ ನೀಡಿದ್ದರು. ಹೋರಾಟದಲ್ಲಿ ರಾಜ್ಯ ಮುಖಂಡರಾದ ಎನ್ ವೆಂಕಟೇಶ್, ಸಿಜಿ ಗಂಗಪ್ಪ, ಪೈಪಲ್ಯ ರವಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ. ಈಗ ಮೇಜರ್ ರಿಕ್ವೆಸ್ಟ್, ನಿಮ್ದು ಒಂದು ವರ್ಷ ಹಿಂದೆ ನೀವು ಪ್ರೊಟೆಸ್ಟ್ ಮಾಡಿ ನಿಯರ್ಲಿ 34 ಬೇಡಿಕೆ. ಬಿಕಾಸ್ ನಾನು ತುಂಬಾ ಡೀಟೇಲ್ ಆಗಿ ಪರಿಶೀಲಿಸಿದ್ದೀನಿ. 34ರಲ್ಲಿ ನಿಯರ್ಲಿ ಒಂದು 70% ನೆನಪೇ ಇದೆ ನನಗೆ. ಬಿಕಾಸ್ ನಾನು ಅಷ್ಟು ಡೀಟೇಲ್ ಆಗಿ ಪರಿಶೀಲನೆ ಮಾಡಿ ಯಾರ್ಯಾರಿಗೆ ಅದನ್ನ ಫಾರ್ವರ್ಡ್ ಮಾಡಬೇಕು, ನಮ್ಮ ಕಂದಾಯ ಇಲಾಖೆ, ಪೊಲೀಸ್ ಅವ್ರದ್ದು ಅಂಡ್ ಸೋಷಿಯಲ್ ವೆಲ್ಫೇರ್ ಇದೇ ಮೇಜರ್ ಇರುತ್ತೆ. ಅಷ್ಟಕ್ಕೂ ನಿಯರ್ಲಿ 70% ನಾವು ಅನ್ಪಾಲ್ನ ವರದಿ ರೆಡಿ ಮಾಡಿದ್ದೀವಿ. ಅಂಡ್ ರಿಮೈನಿಂಗ್ 30% ಅಲ್ಲಿ ನಿಯರ್ಲಿ 20% ಬಂದು ಲ್ಯಾಂಡ್ ಗ್ರಾಂಟ್ ಸಂಬಂಧಪಟ್ಟಾಗೆ ಇರುತ್ತೆ. ಸೊ ಇದು ಹೊಸ ತಾಲೂಕು ಆದ್ರಿಂದ ಈಗ ಲ್ಯಾಂಡ್ ಗ್ರಾಂಟ್ ಸಂಬಂಧಪಟ್ಟಾಗ ಎವ್ರಿಥಿಂಗ್ ಬಂದು ಆನ್ಲೈನ್ ಅಲ್ಲೇ ಇರುತ್ತೆ. ಬಗೆಹರಕ್ಕೂ ಅಂತ ಆಪ್ ಅಂತ ಇದೆ. ಅದು ನಿಯರ್ಲಿ 1 year ಇಂದನೂ ಇಶ್ಯೂ ಇತ್ತು. ಫುಲ್ ಟೆಕ್ನಿಕಲ್ ಇಶ್ಯೂ ಇಂದ ಸಾಲ್ವ್ ಆಗಿರ್ಲಿಲ್ಲ. ಈಗ ಒಂದು 84 ವಿಲೇಜಸ್ ನಮ್ ಟೋಟಲ್ ಚೇಳೂರು ತಾಲೂಕಲ್ಲಿ 84 ವಿಲೇಜಸ್ ಡೀಟೇಲ್ಸ್ ಈಗ ಫೆಚ್ ಆಗ್ತಿದೆ. ಅದು ಜಸ್ಟ್ 2 days ಇಂದ. ಸೊ ಅದರಲ್ಲಿ ನಾವೀಗ ನಿಯರ್ಲಿ 765 ಅರ್ಜಿ ಇದೆ. 53 ಮಾತ್ರ ಫಾರ್ಮ್ 53 ಮಾತ್ರ. ಅದರಲ್ಲಿ 765 ಅರ್ಜಿ ಏನಿದೆಯೋ ಇದರಲ್ಲಿ ಒಂದು 20% ನೀವು 34 ಬೇಡಿಕೆ ಏನಿದೆ ಅದು ಇನ್ಕ್ಲೂಡ್ ಆಗುತ್ತೆ. ಸೊ ಅದನ್ನ ನಾವು ಪ್ರೋಸೆಸ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಇವತ್ತು ನೀವು 18 ಬೇಡಿಕೆ ಏನ್ ಕೊಟ್ಟಿದ್ದೀರೋ ಅದು ನಮ್ಮ ಹಂತದಲ್ಲೇ ಆಗೋದು, ನಾವೇ ಮಾಡ್ತೇವೆ. ಅದೇ ರೀತಿ ಫಾರ್ವರ್ಡ್ ಮಾಡೋದಿದ್ರೆ ಐದರ್ DC ಸಾರ್ಗಾಗ್ಬೋದು ಅಥವಾ ಗವರ್ಮೆಂಟ್ಗಾಗ್ಬೋದು ಅದನ್ನು ಕಳಿಸ್ತೇವೆ. ಅಂಡ್ ಬೇರೆ ಇಲಾಖೆದಿದ್ರು ಅವರಿಂದನೂ ಅಂದ್ರೆ ಲೈಕ್ ಅದಕ್ಕೆ ಅನುಪಾಲನಾ ವರದಿ ಅಂದ್ರೆ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಆಗಿ ವರದಿ ತರಿಸ್ಕೊತೇವೆ. ಇದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆಲ್. ಅವ್ರ ಕಾಲುವೆಗಳು ನಿಂತ್ಕೊಂಡು ಬದುಕತಕ್ಕಂಥ ವಾತಾವರಣ ಆಗಬೇಕು ಅಂತಕ್ಕಂಥದ್ದು ಹೇಳ್ತೀವಿ. ಜಾತಿ ಬಿಡಿ, ಮತ ಬಿಡಿ, ಮಾನವತೆಗೆ ಜೀವ ಕೊಡಿ ಅಂತ ಮಾತಾಡ್ತೀವಿ. ಗುಡಿಸಲಲ್ಲಿರ್ತಕ್ಕಂಥವ್ರು ಕೂಡ ಮೇಲೆತ್ತಬೇಕು ಅಂತಕ್ಕಂಥದ್ದನ್ನ ಮಾತಾಡ್ತೀವಿ.
ಆ ಸಂವಿಧಾನದ ಆಶಯಗಳೇನಿದೆಯೋ ಆ ಪ್ರಮಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ಬರೀ ಭಾಷೆಗಳು ಮಾತ್ರ ಸೀಮಿತ ಮಾಡ್ಕೊಂಡಿದ್ದೀವಿ. ಬಡವರು ಕೊಡೋದಕ್ಕೆ ಸಂಪೂರ್ಣವಾಗಿ ವಿಫಲ ಆಗ್ತಕ್ಕಂಥ ಸ್ಥಿತಿಗಳನ್ನ ಇವತ್ತು ನೋಡ್ತಾ ಇದ್ದೀವಿ. ನಾವು ಸಾಕಷ್ಟನ್ನ ನೋಡಿದ್ದೀವಿ. ಇವತ್ತು ಬಾಗೇಪಲ್ಲಿ ಕ್ಷೇತ್ರ, ಭಾಗ್ಯನಗರ ಕ್ಷೇತ್ರ, ಚೇಳೂರು ಆಗಿರ್ಬೋದು, ಬಾಗೇಪಲ್ಲಿ ಆಗಿರ್ಬೋದು, ಗುಡಬಂಡೆ ಆಗಿರ್ಬೋದು, ಈ 3 ತಾಲೂಕು ಕೂಡ ಈ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಒಂದು ತಾಲೂಕುಗಳಾಗಿದೆ. ನಾವು ಇವತ್ತು ಕೇಳ್ತಾ ಇರ್ತಕ್ಕಂಥದ್ದು ಯಾರ ಮೇಲೂ ಅಲ್ಲ, ಯಾಕೆ ನೀವು ಬಡವರ ಮೇಲೆ ಸವಾರಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ? ಬಡವರು ನಿಮ್ಮ ಪರವಾಗಿಲ್ವಾ? ಬಡವರು ನಿಮ್ಮ ಜೊತೆಯಲ್ಲಿಲ್ವಾ? ನೀವು ಕೇಳಿದಾಗ ಪಾಪ ಬಂದು ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧವಾಗಿದ್ದಾರೆ. ಇವತ್ತು ಕೇಳ್ತಾ ಇರ್ತಕ್ಕಂಥದ್ದು ಅವ್ರಿಗೆ ಒಂದು ಮನೆ ಕೊಡಿ, ಅವ್ರ ಜೀವನ ಮಾಡ್ಕೊಳಕ್ಕೆ ಒಂದು ಹಸು ಕೊಡ್ತೀರೋ, ಎಮ್ಮೆ ಕೊಡ್ತೀರೋ, ಕರು ಕೊಡ್ತೀರೋ, ಬೋರ್ ಕೊಡ್ತೀರೋ, ಭೂಮಿ ಕೊಡ್ತೀರೋ, ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತೀರೋ, ಕೊಡಿ ಅಂತಕ್ಕಂಥದ್ದು ಸಂವಿಧಾನಬದ್ಧವಾದಂತ ಕಾನೂನಿನ ಚೌಕಟ್ಟಿಯಲ್ಲಿ ಕೊಡಿ ಅಂತದ್ದು ನಾವು ಕೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಇವತ್ತು ಪಾಂಪ್ಲೆಟ್ ಎಲ್ಲಿದೆ? ಸುಳ್ಳು ಭರವಸೆಗಳಿಗೆ 1 ವರ್ಷ ಅಂತ. ನೆನ್ನೆಗೆ ಕರೆಕ್ಟ್ ಆಗಿ 1 ವರ್ಷ ಆಗುತ್ತೆ ಮೇಡಮ್. ನೆನ್ನೆಗೆ ಕರೆಕ್ಟ್ ಆಗಿ 1 ವರ್ಷ ಆಗಿದೆ. 1 ವರ್ಷ ಮೀರಿ 1 ದಿನ ಜಾಸ್ತಿ ಆಗಿದೆ. ಸುಳ್ಳು ಭರವಸೆಗಳನ್ನು ಕೊಟ್ಟು ಚೇಳೂರು ತಾಲೂಕಲ್ಲಿ 1 ವರ್ಷದ ಮೇಲೆ 1 ದಿನ ಜಾಸ್ತಿ ಆಗಿದೆ. ಇವತ್ತು ಕೂಡ ಏನು ಕೂಡ ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ನೋಡಿದಾಗ ನಾವೆಲ್ಲ ಕೂಡ ನೋಡಿದ್ದೀವಿ. ಇಡೀ ಸರ್ಕಾರದ ನಿಯಮಗಳು, ಸರ್ಕಾರದ ಆಲೋಚನೆಗಳು ಯಾವ್ಯಾವ ರೀತಿಯಲ್ಲಿ ಜನರನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ಪ್ರಯತ್ನಗಳು ಆಗ್ತದೆ ಅಂತಕ್ಕಂಥ ನೋಡಿದಾಗ ಬರೀ ನಮ್ಗೆ ಬೇಕಾಗಿರ್ತಕ್ಕಂಥ ಅಂಕಿಅಂಶಗಳಲ್ಲ. ನಿಮ್ಮ ಪೆನ್ನು ಪೇಪರ್ ನಿಮ್ಮ ಹತ್ರ ಇಟ್ಕೊಳ್ಳಿ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಬಡವನಿಗೆ ನಿವೇಶನ, ಅಲ್ಲಿರ್ತಕ್ಕಂಥ ಬಡವನಿಗೆ ಏನು ಉಳಿಮೆ ಮಾಡ್ತಾ ಇರ್ತಕ್ಕಂಥವನಿಗೆ ಒಂದು ಸಾಗುವಳಿ ಚೀಟಿ, ಯಾರು ಭೂಮಿಯನ್ನು ಉಳಿಮೆ ಮಾಡ್ತಾ ಇರ್ತಕ್ಕಂಥ ಬಡವ ಇದ್ದಾರೆ, ಯಾವುದೇ ಜಾತಿಯವರಾಗಿ ರಾಜ್ಯ ಸಂಚಾಲಕರಾದ ಗಡ್ಡ ವೆಂಕಟೇಶನ್ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಜನಸಂಘರ್ಷ ಸಮಿತಿ ನಮ್ಮ ರಾಜ್ಯ ನಾಯಕರಾದ ಹಾಗೂ ನಮ್ಮ ಮಾರ್ಗದರ್ಶಕರಾದ ನಮ್ಮ ರಾಜಕಾಂತನ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಜೈಪೀಲ್ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಜನಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಆತ್ಮೀಯ ನಮ್ಮ ನಾಯಕರಾದ ಸಿ ಗಂಗಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ಆತ್ಮೀಯ ಜೈ ಭೀಮ್ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದಲಿತರ ಬೇಡಿಕೆಗಳಿಗೆ ಈಡೇರಿಕೆಗಾಗಿ ಒತ್ತಾಯಿಸಿ ತಮಟೆ ಚಳವಳಿ ಮತ್ತು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಮ್ಮ ಜನಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಗಡ್ಡ ವೆಂಕಟೇಶನ್ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಜನಸಂಘರ್ಷ ಸಮಿತಿ ನಮ್ಮ ರಾಜ್ಯ ನಾಯಕರಾದ ಹಾಗೂ ನಮ್ಮ ಮಾರ್ಗದರ್ಶಕರಾದ ನಮ್ಮ ರಾಜಕಾಂತನ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಜೈಪೀಲ್ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಜನಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಆತ್ಮೀಯ ನಮ್ಮ ನಾಯಕರಾದ ಸಿ ಗಂಗಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ಆತ್ಮೀಯ ಜೈ ಭೀಮ್ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.